ಸಿದ್ದಾಪುರ ತಾಲೂಕಿನ ಕಾನಸೂರಿನ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ನಡೆದ ವಿದ್ಯಾರ್ಥಿ ಸಾವಿನ ಪ್ರಕರಣದ ಸೂಕ್ತ ತನಿಖೆ ಆಗಬೇಕು. ಅದು ಆತ್ಮಹತ್ಯೆ ಎಂಬುದಾಗಿ ಬಿಂಬಿಸಲಾಗಿದೆ. ಇದು ಆತ್ಮಹತ್ಯೆಯಲ್ಲ. ವಿದ್ಯಾರ್ಥಿಯ ಸಾವಿನಲ್ಲಿ ಹಲವಾರು ಅನುಮಾನಗಳು ಇವೆ. ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮ ಆಗಬೇಕು ಎಂದು ಸಿದ್ದಾಪುರ ಬಿಜೆಪಿ ಮಂಡಲ ಅನುಮಾನ ವ್ಯಕ್ತಪಡಿಸಿದೆ. ಮಂಡಲಾಧ್ಯಕ್ಷ ಎಂಕೆ ತಿಮ್ಮಪ್ಪ ಅವರು ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಘಟನೆಯನ್ನು ಖಂಡಿಸಿ ಜೂನ್ 18ರಂದು ಬೆಳಗ್ಗೆ 10:30ಕ್ಕೆ ಬಿಜೆಪಿ, ಜೆಡಿಎಸ್ ಹಾಗೂ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಸಿದ್ದಾಪುರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ವಿಶೇಷ ಆಹ್ವಾನಿತ ಮಾರುತಿ ನಾಯ್ಕ್, ಸುರೇಶ್ ಬಾಲಿಕೊಪ್ಪ, ಗುರುರಾಜ್ ಶಾನ್ಭಾಗ್, ಮಂಡಲ ಪ್ರಧಾನ ಕಾರ್ಯದರ್ಶಿ ತೋಟಪ್ಪ ನಾಯ್ಕ್, ಯುವ ಮೋರ್ಚಾ ಅಧ್ಯಕ್ಷ ಎಜಿ ನಾಯ್ಕ್, ಪ್ರಮುಖರಾದ ಮಂಜುನಾಥ್ ಭಟ್, ರಾಜೇಂದ್ರ ಕಿಂದ್ರಿ, ಜಿಕೆ ನಾಯ್ಕ್ ಹಾಗೂ ಮೃತ ಬಾಲಕನ ತಾಯಿ ಜಯಶ್ರೀ ಗೌಡ ಉಪಸ್ಥಿತರಿದ್ದರು. ನಾನು ಕಾದು ಅಲ್ಲಿ ಸೇರಿಸಿದ್ದೀನಿ. ಸಣ್ಣ ದೊಡ್ಡ ಮಗ ಕಲಿತು ಒಳ್ಳೆ ಇದಾಗ್ತಾನೆ ಅಂತೇಳಿ ಆಸೆ ಪಟ್ಟು ಮಗನು ಅಣ್ಣನ ಜೊತೆಲಿ ತಾನು ಓದಬೇಕು. ಅಮ್ಮ ಕುಮಟಾಕ್ ಬಂದಿದ್ದೆ, ಕುಮಟಾಕ್ ಹೋಗುದಿಲ್ಲ, ಅಣ್ಣನ ಜೊತೆಲಿ ಹೋಗ್ಬೇಕು ಅಂತ ಹೇಳಿ ನನಗೂ ಒಂದು ಒಕ್ಕಟ್ಟಾಗ್ತದೆ. ಒಂದೇ ಕಡೆ ನಾನು ದಿನ ಕೂಲಿಗೆ ಹೋಗೋಳು. ಅದಕ್ಕಾಗಿ ಒಂದೇ ದಿವಸಕ್ಕೆ ಒಂದೇ ಸರಿ ನೋಡ್ಬೋದೊಳ್ಳ ಆಸೆ ಪಟ್ಟು ಆ ಶಾಲೆಗೆ ಹಾಕಿದೆ. ಆದರೆ ಆ ಶಾಲೆಯಲ್ಲಿ ಈ ಥರ ಆಗುತ್ತೆ ಅಂತೇಳಿ ನಾವು ಕನಸಿನಲ್ಲೂ ಕಾಣಲಿಲ್ಲ, ಮನಸ್ಸಿನಲ್ಲೂ ಕಾಣಲಿಲ್ಲ. ಆದರೆ ನನ್ನ ಮಗ ಮಾತ್ರ ಆತ್ಮಹತ್ಯೆ ಮಾಡ್ಕೊಳ್ಳಲಿಲ್ಲ. ಇದೇ ಒಂದು ಗುರಿ, ಇದೇ ಒಂದು ಸ್ವಂತ. ಅದಕ್ಕಾಗಿ ನ್ಯಾಯ ಮಾತ್ರ ಸಂಪೂರ್ಣವಾಗಿ ನಂಗೆ ಸಿಗಬೇಕು. ಆದರೆ ಯಾರು ಹೇಳುವುದನ್ನು ಗುರುತ ಮಾಡಿ ನನಗೆ ಈ ಸಮಾಜ ತೋರಿಸ್ಕೊಳ್ಬೇಕು. ಎಲ್ಲರಿಂದ ನಾನು ಕೇಳ್ಕೊಳ್ಳೋದು ಇದಿಷ್ಟೇ, ಮತ್ತೇನು ನಾ ಕೇಳ್ಕೊಳ್ಳೋದು. 9ನೇ ಕ್ಲಾಸಲ್ಲಿ ಸಣ್ಣ ಪುಟ್ಟ ಮಕ್ಕಳಲ್ಲಿ ಇದ್ದೇ ಇರತ್ತೆ, ಎಲ್ಲ ಮನೆಗೆ ಬಂದರೂ ಇರತ್ತೆ, ಓದಲು ಇರತ್ತೆ, ಎಲ್ಲ ಕಡೆ ಇರುತ್ತೆ. 9ನೇ ಕ್ಲಾಸ್ನಲ್ಲಿ ಸುಮಾರು ಅರ್ಧ ವರ್ಷ ಕಳೆದಿದ್ದೆ. ಆ ಟೈಮ್ನಲ್ಲಿ ಒಂದಿನ ಎಂಥದೋ ಕೆಲಸ ಕೇಳ್ಕೊಂಡು ಹೋಗ್ಬಿಟ್ಟೆ. ನಾನು ಅಲ್ಲಿ ಹೋದಾಗ ನನಗೆ ಹೋಗ್ಬೇಕಾದ್ರೆ ನಾನು ಒಂದು ಪರ್ಮಿಷನ್ ತಗೊಂಡೆ ಹೋಗ್ತೀನಿ. ನನ್ನ ಮಕ್ಕಳಿದ್ರು ಹೋಗ್ತೀನಿ, ಎಲ್ಲಾದರೂ ಕರೆದ್ರೂ ಹೋಗ್ತೀನಿ. ಯಾವಾಗಾದ್ರೂ ನಾನು ಪರ್ಮಿಷನ್ ತೊಗೊಂಡೇ ಹೋಗೋದು. ಬರ್ರಿ ಮೇಡಮ್ ಅಂದರೆ ಬಂದ ತಕ್ಷಣ ಅಲ್ಲಿ ಹುಡುಗರೆಲ್ಲ, ಗೋಕುಲಣ್ಣ ನಿಮ್ಮ ಪೇರೆಂಟ್ಸ್ ಬಂದರು ಅಂದು ಹೇಳಿ ಎಲ್ಲರೂ ನನ್ನನ್ನು ಪ್ರೋತ್ಸಾಹ ಕೊಡ್ತಾರೆ. ಆವಾಗ ಹೋದಾಗ ಇವ ಅಳ್ತಾ ಬಂದ. ಮತ್ತೆ ಕುತ್ತಿಗೆ ಸ್ವಲ್ಪ ದಪ್ಪ ಆಗಿತ್ತು. ನಾನು ಮಗ ಎಂತಾಯ್ತು ಥಂಡಿ ಆಗೋದೇನ, ಗಂಟ್ಲು ನೋವೇನಾ ಅಂತೇಳಿ ಮುದ್ದಿನಲ್ಲಿ ಕೇಳಿ, ಇಲ್ಲಮ್ಮ ನನಗೆ ಸೋರು ಹಿಂಗೆ ಮಾಡಿ ಎತ್ತಿ ಮಾತಾಡ್ತಿದ್ದಂಗೆ ಮಾಡಿಬಿಟ್ರು. ಯಾಕೆ ಮಗ ಎಂತ ಮಾಡಿದೆ ನೀ ಗಲಾಟಿ, ಹಂಗೆಲ್ಲ ಮಾಡಬಾರ್ದು ಅಂತೇಳಿ ಅವನಿಗೆ ಸಮಾಧಾನ ಮಾಡಿ, ಇಲ್ಲಮ್ಮ ಮಾತಾಡೋಕೆ ಕೊಡುವುದಿಲ್ಲ, ಹಿಂಗೆ ಎತ್ಕೊಂಡ್ರೆ ಹೆಂಗೆ ಮಾತಾಡೋರು, ನಾ ಶಾಲೆ ನೋಡುವುದಿಲ್ಲ ಅಂತ ಒಂದೇ ಮಾತಾಡಿದ. ಇಲ್ಲ ಮಗ ಅದೆಲ್ಲ ಕಾಮನ್ ಮಗ, ಯಾವಾಗೂ ಕಿಟ್ಲಿ ಮಾಡಿದರೆ ಸ್ವಲ್ಪ ಇದು ಮಾಡ್ತಾರೆ. ಆಮೇಲೆ ಹಂಗಾದ್ರೆ ನಿನಗೆ ಹೊತ್ತಾಯಿತು, ಕ್ಲಾಸಿಗೆ ಹೋಗು ಅಂತ ಹೇಳಿ ಕಳಿಸಿದೆ. ಕ್ಲಾಸಿಗೆ ಹೋಗಿದ ಆದಮೇಲೆ ಸರ್ ಹತ್ರ ಹೇಳಿದೆ, ಸರ್ ಹಂಗೆಲ್ಲ ಮಾಡಬಾರ್ದು, ಯಾಕೆಂದ್ರೆ ಪೆಟ್ಟು ಹೊಡೆಯೋದಾದ್ರೆ ಮೈ ಕೈ ಮೇಲೆ ಹೊಡೆ, ಹೀಗೆ ಹೊಡೆದಿದ್ರೆ ಇದು ಒಂದು ಸೂಕ್ಷ್ಮವಾದ ಜಾಗ. ಮಕ್ಕಳೇ ಮತ್ತೆ ಅವನಿಗೆ ಥಂಡಿ ಆದಾಗ ಎಲ್ಲೆಲ್ಲಿ ಬಾತುತ್ತದೆ, ಏನಾದ್ರು ಆದಾಗ ಅದು ನೋವು ಜಾಸ್ತಿ ಇರ್ತದೆ. ಈಗ ನೋಡಿ ನನಗೂ ನಿನ್ನೆಯಿಂದ ತುಂಬ ನೋವಾಗಿದೆ. ಹಾಗಾಗಿ ಹೇಳಿ ಇದು ಮಾಡಿ ಬಂದು ಆಯ್ತು ಇಲ್ಲ ಅದು ಅವನು ಸುಮ್ಮನೆ ಅಂದೇಳಿ ಅವ್ರ ಹತ್ರ ಹೇಳಿದಲ್ಲದೆ ಇಡೀ ಸಿಬ್ಬಂದಿಗಳಿಗೂ ನಾ ಹೇಳ್ಬೋದು, ಶಿಕ್ಷಕರಿಗೆ ಮತ್ತೆ ನಮ್ಮ ಪ್ರಿನ್ಸಿಪಾಲ್ರಿಗೂ ಕೂಡ ಹೇಳಿದ್ವಿ, ಸರ್ ಅವನು ಸ್ವಲ್ಪ ಇದು ಮಾಡಿದರೆ ನೋಡ್ರಿ, ಹೀಗೆಲ್ಲ ಮಾಡ್ಲಿಕ್ಕೆ ಬಿಡ್ಬೇಡ್ರಿ. ಯಾಕೆಂತ ಹೇಳಿದ್ರೆ ನಾಳೆಗೆ ಏನಾದ್ರು ಸಮಸ್ಯೆ ಬಂದರೆ ನಿಮಗೆ ಬರುತ್ತೆ ಅಂತೇಳಿ ಅವರಿಗೆ ಸತ ನಾನು ಬುದ್ಧಿ ಹೇಳ್ಬಂದಿ. ಪ್ರತಿಯೊಂದು ಸರಿ ಹೋಗಿದ್ರು ಕೂಡ ನಾ ಶಿಕ್ಷಕರ ಮಾತಾಡಿಸಿದ್ದೇ ಬಂದಿದ್ದಿಲ್ಲ. ಪ್ರತಿಯೊಂದು ಶಿಕ್ಷಕರ ನಿಮ್ಮ ಕ್ಲಾಸಲ್ಲಿ ಹೇಗೆ ಮಾಡ್ತಾ ಇದ್ದಾನೆ, ಮಾಡಿದ್ದಾನೆ, ಬಿಟ್ಟಿದ್ದಾನೆ, ಅದರಲ್ಲಿ ಅವರು ಸಣ್ಣ ಕಂಪ್ಲೇಂಟ್ ಹೇಳ್ತಾರೆ. ನಾನು 3 ದಿವಸ ಆಯಿತು ಓದಲಿಕ್ಕೆ ಬರ್ಕೊಂಡು ಬರ್ಲಿಕ್ಕೆ ಬರಲಿಲ್ಲ, ಇವತ್ತು ಒಂದು ಪೆಟ್ಟು ಕೊಟ್ಟಿದ್ದೀನಿ, ಆದರೆ ಪಾಪ ಕಾಣ್ತದೆ. ಹೊಟ್ಟೆ ಬೇಕು ಬಂದು ಮಿಸ್ ಅಂತ ಹೇಳಿ ಬರ್ತಾನೆ, ಒಂಥರ ಅಳು ಬಂದ್ಬಿಡ್ತದೆ ನಂಗುವ ಅಂತ ಹೇಳಿ ನನ್ನ ಹತ್ರ ಅಳುವು ತೋಡ್ಕೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಈ ಥರ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಹೇಗೆ ಯಾವುದ್ರ ಮೇಲೆ ನಂಬಬೇಕು? ಆದರೆ ಇದು ಮಾತ್ರ ತಪ್ಪು, ಸೂಸೈಡ್ ಮಾಡುವಂತ ಹುಡುಗನೇ ಅಲ್ಲ. ಹಾಗಾದ್ರೆ ಮುಂದಿನ ದಿವಸ ಅವರ ಆಂಟಿ ಹೋಗಿದ್ದಾಳೆ ಅಲ್ಲಿ, ಸೋಮವಾರ ದಿವಸ ಮಧ್ಯಾಹ್ನ ಹೋಗಿದ್ದಾಳೆ, ಮಾತಾಡಿದ್ದಾಳೆ.
ಮಾತಾಡಿಕೊಂಡು ಎಲ್ಲ ಮಾತಾಡಿ ನೀ ಹೆದರ್ಬೇಡ ಆಂಟಿ, ನಾನು ಇದೆ ಅಲ್ಲ ನೀ ಬಿಟ್ಟಕು ಚಾದರ್ ತರ್ಲಿಲ್ಲಲ್ಲ ಮಗ, ಇಲ್ಲ ಆಂಟಿ ನನ್ನ ಹತ್ರ 2 ಚಾದರ್ ಇದೆ, ಇನ್ನೊಂದು ಸರಿಗೆ ಬರ್ಬೇಕಾದ್ರೆ ತಗೊಂಡ್ ಬಾ ಅಂತೇಳಿ ಅವಳು ತೋಡ್ಕೊಂಡು. ಹಾಗೇನಾದ್ರೆ ಆಂಟಿ ಫೋನ್ ಕೊಡು, ನಾ ಅಪ್ಪನಿಗೆ ಫೋನ್ ಮಾಡಬೇಕು, ಅಮ್ಮನಿಗೆ ಫೋನ್ ಮಾಡಬೇಕು. ನಮ್ಗೆ ಯಾರಿಗೂ ತಾಗದಿದ್ರು ಫೋನು ಅವ್ರು ಭಾವನೆ ಮಾಡ್ತಾರೆ, ಸೊರಬ ತಾಲೂಕಿನಲ್ಲಿದ್ದ ಭಾವನೆ ಮಾಡ್ತಾರೆ. ಹಾಗಿದ್ದಾಗೆ ಇದು ಹೆಂಗೆ ಆತ್ಮಹತ್ಯೆ ಅಂತ ಹೇಳ್ಬೋದು ಸರ್? ಯಾರಿಗಾದ್ರೂ ಸಾಧ್ಯ ಇದೆ? ಸರ್ ನೋಡ್ಕೊಂಡು ಬಂದಿದ್ದಾರೆ ಆ ಜಾಗಗಳನ್ನು ಒಂದೊಂದು ರೀತಿಯಲ್ಲಿ ಹೇಳಿದಾಗ ನಮಗಂತೂ ನಂಬಿಕೆ. ನೀವು ಯಾವುದೇ ಪ್ಲಾನ್ ಅನ್ನು ಹಾಕೊಂಡು ಮಾಡಿದ್ರು ಕೂಡ ಇಂಥ ಮಾಡಿದ ನನ್ನ ಸಿಬ್ಬಂದಿ ಹೀಗೆ ಮಾಡಿದ್ದಾರೆ ಅಂತ ಸತ್ಯ ಹೇಳಬೇಕಿತ್ತು, ಅದನ್ನು ನಾನು ನಂಬುತ್ತೀನಿ. ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ. ಒಂದು ಇಷ್ಟಕ್ಕಿದ್ದಾಗ ಹೇಗೆ ಮಗ ಮಾಡ್ಕೊಂಡ, ಯಾರು ನೋಡಿದವ್ರು, ಫಸ್ಟ್ ನೋಡಿದವ್ರು ಯಾರು? ನಾನು ಬಟ್ಟೆ ಹಾಕ್ಲಿಕ್ಕೆ ಬಂದಿದ್ದೆ, ಬಾಗಿಲ ಡೋರು ಬಂದ್ ಹಾಕೊಂಡಿತ್ತು, ಈ ಕಡೆಯಿಂದ ಬಂದು ನೋಡಿದೆ ಅಂತ. ಹಂಗೆ ನೋಡಿದ ತಕ್ಷಣ ಮತ್ತೊಂದು ಹುಡುಗನಿಗೆ ಹೇಳಿದಂತೆ, ಹಾಗೆ ಮತ್ತೊಂದು ಹುಡುಗ ನಿಂತೆ, ಅಲ್ಲಿ ಪಾಲಕ್ ಇದ್ನಂತೆ. ಆ ಪಾಲಕ್ ಹೇಳಿದ ಕೂಡ ಶಿಕ್ಷಕರಿಗೆಲ್ಲ ಪಾಲಕ್ ಬಂದು ಬಾಗಿಲು ದುಡಿ ಬಿಡಿಸ್, ಅವ ಬಿಡಿಸ ಅಂತ ಹೇಳ್ತಾರೆ. ಫಸ್ಟ್ ದಿನ ಆ ಹುಡುಗ ಬಿಡಿಸಿದ್ದೀನಿ ಅಂತ ಹೇಳಿ. ಫಸ್ಟ್ ದಿನ ನಾವು ಎನ್ಕ್ವೈರಿಗೆ ಹೋದಾಗ ಆ ಹುಡುಗ ನಾನೇ ಬಿಡಿಸಿದ್ದು, ಜೀವ ಇತ್ತ ನನ್ನ ಮಗನಿಗೆ, ನಾವು ಅದೆಲ್ಲ ನೋಡೋಕೆ ಆಗೋದಿಲ್ಲ, ನಂಕಲ್ಲಿ ಬಿಡಿಸು ಅಂದ್ರು ನಾ ಬಿಡಿಸಿದೆ. ಮತ್ತೊಂದು ಹುಡುಗನ ಹತ್ರ ಕೇಳಿದೆ, ಅವನು ಯಾವ ಸ್ಥಿತಿಯಲ್ಲಿದ್ದ, ಅವ ಮಾಡ್ತಿದ್ದ ಅಂದ. ಮತ್ತೊಂದು ಹುಡುಗನಿಗೆ ಹೇಳ್ದೆ, ಅವ ಜೊಲ್ಲು ಸುರ್ತಾ ಇದ್ದ. ಮತ್ತೊಂದು ಹುಡುಗನ ಹತ್ರ ಕೇಳಿದೆ, ನೆಲ್ಗೆ ಹಿಂಗೆ ಮಾಡ್ಕೊಂಡಿದ್ದ. ಎಲ್ಲ ನೀವು ಸಂಪೂರ್ಣ ನೋಡಿದ್ದೀರಿ ಮಗ? ಹೌದು ನೋಡಿದ್ದೀವಿ. ಅವಾಗ ಅವನಿಗೆ ಜೀವ ಇತ್ತು. ಕಡೆ ತಂದು ಎಲ್ಲ ಹಾಕಿದ್ರು, ಆಫೀಸ್ ರೂಮಲ್ಲಿ ಟೇಬಲ್ ಮೇಲೆ ಹಾಕಿದ್ರು, ಕೈಯೆಲ್ಲ ಸಿಕ್ಕಿದ್ದಾಳೆ ಅಷ್ಟು ಹೇಳಿ ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ. ಇದೇ ನನಗೆ ಕೇಳಿದ್ರು, ಅದಕ್ಕೆ ನಾನು ಯಾವುದು ನಂಬಿಕೆ. ಅದಕ್ಕಾಗಿ ದಯವಿಟ್ಟು ಏನೇ ಆಗಿದ್ರು ಕೂಡ ಈ ನ್ಯಾಯ ಮಾತ್ರ ಸಿಕ್ಕಲೇಬೇಕು. ಯಾಕೆಂತ ಹೇಳಿದ್ರೆ ಎಷ್ಟು ಮುರಾರ್ಜಿ ಶಾಲೆಗಳು ಎಷ್ಟು ಮಕ್ಕಳು ಕಲಿತಾ ಇದ್ದಾರೆ ಗೊತ್ತಿಗಳೇ ಮಾತಾಡ್ಲಿಕ್ಕೆ ಅವಳಿಗೆ ತನಗೆ ಗೊತ್ತೇ ಇಲ್ಲ ಅದಕ್ಕೆ. ಯಾಕೆಂತ ಹೇಳಿದ್ರೆ ಎಂತ ಐತೆ ಬಿದ್ನೇನೆ ತಲೆಗೆ ಮತ್ತೆ ಜೋರ್ಪೇಟ ಎಂತದೇನೋ ಅದಕ್ಕೆ ನನ್ಗೆ ಗೊತ್ತಿಲ್ಲ. ನಾನು ತಿಂಡಿ ಮಾಡ್ತಾ ಇದ್ದೆ, ಹುಡುಗರು ತಿಂಡಿ ಬರ್ತಾ ಇದ್ದಾರೆ, ಕೇಳೆ ಅಂತೇಳಿ ಫೋನ್ ಆನ್ ಮಾಡ್ಕೊಂಡೇ ಇತ್ತು. ಅವಳಿದ್ದು ಮಕ್ಕಳ ಹತ್ರ ಕೇಳಿದ್ರು, ಮಕ್ಳು ಯಾರು ಇಲ್ಲ, ಟೀಚರ್ ಎಲ್ಲಿ ಹೋಗಿದ್ದಾರೆ ಕೇಳಿದೆ, ಅವ್ರು ಸಂತೆಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಹಂಗೆ ಫೋನ್ ಇಟ್ಲಾ. ಆಮೇಲೆ ಮತ್ತೆ 2 ಸರಿ ಮಾಡ್ಲಿಲ್ಲ. ಆಮೇಲೆ ಸೀದಾ ಪಿನಾಲ್ಗುಡ್ಡ ಅಂತ ಹೇಳಿ ಬಂದ್ರು, ನಾವು ಗಾಡಿ ಮೇಲೆ ತಯಾರಾಕೊಂಡು ಪ್ರಿನ್ಸಿಪಾಲ್ರಿಗೆ ಫೋನ್ ಮಾಡಿ, ಪ್ರಿನ್ಸಿಪಾಲ್ ಹತ್ರ ಸರ್ ಏನಾಗಿದೆ, ಏನಿಲ್ಲ ಬನ್ನಿ ನೀವು 2 ಜನ ಬರ್ತಾ ಇದ್ರಾ? ಹೌದು ನಾವು 2 ಜನ ಬರ್ತಾ ಇದ್ದೀವಿ ಅಂತ ಹೇಳಿ ಇಷ್ಟ ಹೇಳಿ ನಮ್ಮನ್ನು ತಗೊಂಡು ಎಲ್ಲಿದ್ದಾನೆ ಅಂತ ಹೇಳಿ ನಾನು ಸ್ವಲ್ಪ ಪರದಾಡಿದೆ. ಎಲ್ಲೂ ನನ್ಗೆ ಬಿಡ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ ಸತ್ಯಾಗಿ. ಇಂದಿರಾ ಗಾಂಧಿ ವಸತಿ ಶಾಲೆ. ಈ ಶಾಲೆಯಲ್ಲಿ 9ನೇ ತಾರೀಕಿನ ದಿವಸ ಒಂದು ಹುಡುಗ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಸುದ್ದಿ ಬರುತ್ತೆ. ಅದು ನೋಡಿದರೆ ನಮ್ಮ ಹಾರ್ಸಿಕಟ್ಟ ಪಂಚಾಯತ್ ವ್ಯಾಪ್ತಿಯ ಕುತ್ಗಾರ್ ಊರಿನ ಕೃಷ್ಣಗೌಡ ಮತ್ತು ಜಯಶ್ರೀ ಗೌಡ ಎನ್ನುವರ ಮಗ. ಆ ಶಾಲೆಯಲ್ಲಿ 6ನೇ ಕ್ಲಾಸ್ನಿಂದ ತರಗತಿಯಿಂದ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾನೆ. 8, 9 ಈ ಸರಿ 10ನೇ ಕ್ಲಾಸ್. ವಿದ್ಯಾ ಕಲಿಯೋದ್ರ ಹುಡುಗ ಭಾಳ ಚೂಟಿಯಾಗಿದ್ದ. ಒಳ್ಳೆ ಓದೋ ಬರಹ ಜೊತೆಗೆ ಇನ್ನುಳಿದ ಕಲಿಕೆಯಲ್ಲಿ ಆಟ ಪಾಠಗಳಲ್ಲಿ ಭಾಳ ಎಕ್ಸ್ಪರ್ಟ್ ಆಗಿರುವಂಥ ಮಾಹಿತಿಯನ್ನು ಅವ್ರ ತಂದೆ ತಾಯಿ ನಮ್ಗೆ ಹೇಳಿದರು. ಅದೇ ರೀತಿ ಸಹ ಇದ್ದ ಅಂತ ಹೇಳಿದರು. 9ನೇ ತಾರೀಕಿನ ದಿವಸ ಸುಮಾರು 3:30 ಗಂಟೆಗೆ ಇಂದಿರಾ ಗಾಂಧಿ ವಸತಿ ಶಾಲೆ ಕಾನ್ಸೂರ್ನಲ್ಲಿ ಸಾವನ್ನಪ್ಪಿದ್ದಾನೆ ಒಬ್ಬ ಹುಡುಗ ಅಂತ ಹೇಳಿದರು. ಆವಾಗ ತಕ್ಷಣ ಅವ್ರ ತಂದೆ ತಾಯಿಗೆ ಸುದ್ದಿ ಕೊಟ್ಟಿರುವಂಥದ್ದು ಸಂಜೆ 5:00 5ರಿಂದ 5:00 ಸುದ್ದಿ ಕೊಟ್ಟಿರುವಂಥದ್ದು. ಅವ್ರ ತಂದೆಯವ್ರು ನಿಮ್ಮ ಮಗನಿಗೆ ಆರಾಮಿಲ್ಲ ಬರ್ರಿ ಅಂತ ಹೇಳಿದ್ದಾರೆ. ಅವ್ರು ಸೀದಾ ಯಾರ್ದೋ ಬೈಕ್ ಇಟ್ಕೊಂಡು ಸೀದಾ ಕಾನ್ಸೂರ್ ಇಂದಿರಾ ಗಾಂಧಿ ವಸತಿ ಶಾಲೆಗೆ ಬಂದು ನೋಡಿದವಾಗ
ಅಲ್ಲಿ ಇಲ್ಲ, ಸೀದಾ ಸಿರ್ಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಹೋಗ್ರಿ ಅಂತ ಹೇಳಿದ್ರು. ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ, ತಡೆ ತೋರಿಸ್ತೀವಿ ಅಂತ ಹೇಳಿ ಅಲ್ಲಿ ತೋರಿಸಿದ್ದು ಇವರಿಗೆ ಸುಮಾರು 8ರಿಂದ 8:30 ಆಸ್ಪತ್ರೆಯಲ್ಲಿ ತೋರಿಸಿದ್ದಾರೆ. ಆವಾಗ ಇವರು ಕಣ್ಣಿಂದ ತೋರಿಸಿರೋದು ಶವವನ್ನು. ಆವಾಗ ಇವರಿಗೆ ಅಗಾಧವಾದ ಸುದ್ದಿಯನ್ನ ಹೇಳ್ತಾರೆ, ಆ ಹುಡುಗ ನೇಣಿಗೆ ಶರಣಾಗಿದ್ದ, ಹಾಗಾಗಿ ನಾವು ಗಡಿಬಿಡಿ ಮೇಲೆ ಸ್ವಲ್ಪ ಉಸಿರಾಡ್ತಾ ಇತ್ತು, ಮೈ ಬಿಸಿ ಇತ್ತು, ಹಾಗಾಗಿ ಆಸ್ಪತ್ರೆಗೆ ತಗೊಂಡು ಬಂದಿದ್ದೀವಿ ಅನ್ನುವಂಥ ಮಾತನ್ನ ಅಲ್ಲಿ ಆ ಶಾಲೆಯ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಹೇಳ್ತಾರೆ. ಇವರಿಗೆ ಅಷ್ಟೊತ್ತಿಗೆ ಏನು ಮಾಡಬೇಕು ಅಂತ ಹೇಳಿ ದಿಗ್ಭ್ರಮೆ ಆಗ್ತಾರೆ. ಆದ್ರೆ ಆ ತಾಯಿಗೆ ಮಾತ್ರ ತಕ್ಷಣ ಕನ್ಫರ್ಮ್ ಆಗ್ತದೆ, ನನ್ನ ಮಗ ಯಾವುದೇ ಕಾರಣಕ್ಕೂ ನೇಣು ಹಾಕೊಂಡು ಸಾಯುವಂತ ಮಗ ಅಲ್ಲ. ಈ ಸಾವಿನ ಹಿಂದೆ ಏನೋ ಕಾರಣ ಇದೆ. ನನ್ನ ಮಗ ಯಾರಾದ್ರೂ ಗಲಾಟೆ ಮಾಡಿದ್ರೆ, ಜಾರಿ ಬಿದ್ರೆ ಅಥವಾ ಬಿಲ್ಡಿಂಗ್ ಇಂದ ಬಿದ್ದು ಸಾಯಬಹುದೇ ವಿನಃ ಸುಸೈಡ್ ಮಾಡ್ಕೊಳ್ಳುವಂತ ಮಗ ಅಲ್ವೇ ಅಲ್ಲ ಅಂತೇಳಿ ದೃಢವಾದ ನಂಬಿಕೆ ಆ ತಾಯಿ ಮೇಲಿತ್ತು. ಅದನ್ನೇ ಅವ್ರು ವಾದ ಮಾಡ್ತಾರೆ. ಅಷ್ಟೊತ್ತಿಗೆ ಏನ್ ಮಾಡಬೇಕು ಅಂತ ಹೇಳಿ ಆ ತಾಯಿಗೆ ಗೊತ್ತಾಗಲ್ಲ. ಆದ್ರೆ ಅಲ್ಲಿ ಸಿಬ್ಬಂದಿಗಳೆಲ್ಲ ಹೇಳಿ, ಇಲ್ಲ ನಿಮ್ಮ ಮಗ ನೇಣು ಹಾಕಿದ್ದಾನೆ ಅಂತ ಹೇಳಿದವಾಗ, ಯಾವ್ದ್ರಲ್ಲಿ ನೇಣು ಹಾಕಿದ ಅಂತ ಕೇಳಿದ್ರೆ ಒಂದು ಟವಲ್ ತೋರಿಸ್ತಾರೆ. ಈ ಟವಲಲ್ಲಿ ನೇಣು ಹಾಕೊಂಡಿದ್ದಾನೆ ಅಂತ ಹೇಳಿ. ಆ ಟವಲ್ ಒಂದಿಷ್ಟು ಉದ್ದ ಟವಲ್ಲು, ಕುತ್ತಿಗೆಗೆ ಅದನ್ನ ಗಂಟು ಹಾಕಿದ್ರೆ ಮೇಲ್ ಕಟ್ಲಿಕ್ಕೆ ಬರಲ್ಲ, ಮೇಲ್ ಕಟ್ಟಿದ್ರೆ ಕುತ್ತಿಗೆ ಗಂಟು ಹಾಕ್ಲಿಕ್ಕೆ ಬರಲ್ಲ. ಅಷ್ಟಕ್ಕೂ ಆ ಹುಡುಗನಿಗೆ, ಗೋಕುಲ ಅನ್ನೋ ಹುಡುಗ ಅವ್ರ ಮಗ, ಆ ಹುಡುಗನಿಗೆ ಗಂಟು ಹಾಕ್ಲಿಕ್ಕೆ ಬರಲ್ಲ ಅಂತ ಅವ್ರ ತಂದೆ ತಾಯಿ ಹೇಳ್ತಾರೆ. ಇದು ಹೆಂಗೆ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಅವನು ಸುಸೈಡ್ ಮಾಡ್ಕೊಳ್ಳೇಬೇಕು ಅಂತ ಇದ್ದಿದ್ರೆ ಅವ್ರೇನು ಆ ಶಾಲೆಯಲ್ಲಿ ನಾವು ವಾಸ್ತವವಾಗಿ ನೋಡಿದವಾಗ ಬಟ್ಟೆ ಎಲ್ಲ ಒಣಸಿದ್ದಾರೆ, ಅಲ್ಲಿ ತಂತಿಗಳು ಸಾಕಷ್ಟಿದ್ದಾವೆ, ಆ ತಂತಿ ಬಿಗಿದು ಸಾಯ್ತಿದ್ದ ಅವನು. ಈ ಟವಲ್ ಬಿಟ್ಕೊಂಡು ಸಾಯ್ತಿರ್ಲಿಲ್ಲ. ಟವಲ್ ಬಿಗಿಯಕ್ಕೆ ಬರದೇ ಇರುವಂತ ಪರಿಸ್ಥಿತಿಯಲ್ಲಿ ಸಾವಾಗಿದೆ. ಆಮೇಲೆ ಅಲ್ಲಿಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವ್ರು ಏನ್ ಹೇಳ್ತಾರಂದ್ರೆ, ಅವ ಸುಸೈಡ್ ಮಾಡ್ಕೊಂಡು ಒಳಗಡೆ ಲಾಕ್ ಮಾಡ್ಕೊಂಡಿದ್ದ ಅಂತ. ಎಲ್ಲ ಸುತ್ತಮುತ್ತ ಕಿಟಕಿ ಇದೆ, ಓಪನ್ ಪ್ಲೇಸ್, ಯಾವುದೇ ಕಿಟಕಿ ಡೋರ್ ಇಲ್ಲ, ಎಲ್ಲರಿಗೂ ಕಾಣ್ತಾ ಇದೆ. ಅದ್ರ ಜೊತೆಯಲ್ಲಿ ಹಿಂದೆ ಲಾಕ್ ಮಾಡಿದ್ದ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ನಾವು ಸ್ಪಾಟ್ ನೋಡ್ಕಿ ಬಂದಿದ್ದೇವೆ. ಆ ಲಾಕ್ ಹಾಗೆ ಇದೆ, ಲಾಕ್ ಮಾಡ್ಕೊಂಡ್ರೆ ಬಾಗಿಲು ಒತ್ತು ತೆಗೆದ್ರೆ ಲಾಕ್ ಎಲ್ಲ ಕಿತ್ತಾರೆ ಹೋಗ್ಬೇಕಾಯ್ತು, ಬಾಗಿಲು ಕಿತ್ತಾರೆ ಹೋಗ್ಬೇಕಾಯ್ತು, ಅಂತದ್ದು ಏನೂ ಆಗಿಲ್ಲ. ಲಾಕಿಗೆ ಒಂದು ಸಣ್ಣ ಡ್ರಾಪ್ ಸಮೇತವಾಗೂ ಏನು ಅಲ್ಲಿ ಡ್ಯಾಮೇಜ್ ಆಗಿಲ್ಲ. ಈ ಪರಿಸ್ಥಿತಿಯಲ್ಲಿ ನಮಗೆ ಆ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ. ಯಾವುದೇ ಕಾರಣಕ್ಕೂ ಆ ಹುಡುಗ ಸುಸೈಡ್ ಮಾಡ್ಕೊಳ್ಳಿಲ್ಲ, ನೇಣಿಗೆ ಶರಣಾಗಲಿಲ್ಲ, ಅಲ್ಲಿ ಏನೋ ಒಂದು ಅನಾಹುತ ಆಗಿದೆ. ಹಾಗಾಗಿ ಇದು ಕುಲಂಕುಷವಾಗಿ ತನಿಖೆ ಆಗಬೇಕಾಗಿದೆ. ತನಿಖೆ ಆಗಿ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗಿ ತಕ್ಷಣ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳದೇ ಇದ್ರೆ, ಇನ್ನು 2 ದಿವಸದಲ್ಲಿ ಕ್ರಮ ಕೈಗೊಳ್ಳದೇ ಇದ್ರೆ ನಾವು ಉಗ್ರವಾದ ಹೋರಾಟವನ್ನ ಬಿಜೆಪಿಯ ಮತ್ತು JDS ನೇತೃತ್ವದಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಾವು ಪ್ರತಿಭಟನೆಯನ್ನ 18ನೇ ತಾರೀಕು ನಾವು ಮಾನ್ಯ ತಹಸೀಲ್ದಾರ್ ಆಫೀಸ್ ಎದುರುಗಡೆ ಮಾಡಬೇಕಂತ ತೀರ್ಮಾನ ಆಗಿದೆ. ಆಲ್ರೆಡಿ ಅವತ್ತು ಮಾಡ್ತೇವೆ. ಬಹಳಷ್ಟು ಜನ ಏನು ವಿದ್ಯಾರ್ಥಿಗಳಲ್ಲಿ ಕೇಳಿದ್ದೇವೆ, ಜನಸಾಮಾನ್ಯರಲ್ಲಿ ಕೇಳಿದ್ದೇವೆ. ಅಲ್ಲಿ ಪಾಲಕರು ಆ ಶಾಲೆಗೆ ಹೋದ್ರೆ ಗೇಟಲ್ಲಿ ನಿಂತು ಮಾತಾಡ್ಸೋದು, ಒಳಗೆ ಹೋಗಿ ಮಾತಾಡ್ಸಿ ಬರೋದಷ್ಟೇ. ಅವ್ರ ಕ್ಲಾಸ್ ಹತ್ರ, ಅವ್ರ ಆಫೀಸ್ ಹತ್ರ ಕರ್ಕೊಂಡು ಮಾತಾಡ್ಬೋದು. ಅವ್ರು ವಸತಿ ಮಾಡುವ ಜಾಗದಲ್ಲಿ ಹೋಗ್ಲಿಕ್ಕೆ ಕೊಡಂಗಿಲ್ಲ, ಇದು ಅವರು ನಿರ್ಬಂಧ. ವಸತಿ ಏನವರು ಉಳಿತಾರೆ, ವಸತಿ ಮಾಡ್ತಾರೆ, ಅಲ್ಲಿ ಯಾವುದೇ ಪಾಲಕರಿಗೆ ಹೋಗ್ಲಿಕ್ಕೆ ಕೊಡಲ್ಲ. ಆ ವಸತಿ ಮಾಡುವ ಜಾಗದಲ್ಲಿ ಯಾವುದೇ CC ಕ್ಯಾಮೆರಾ ಇಟ್ಟಿಲ್ಲ. ಅಲ್ಲಿ ಕೆಲವು ನೌಕರಗಳು ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಬಹಳ ಹೊಡಿತಾ ಇದ್ರು. ನೀವೇನಾದ್ರೂ ಹೇಳಿದ್ರೆ ಮುಂದಿನ ವರ್ಷ ನೀನು ಇಲ್ಲೇ ಶಾಲೆ ಕಲಿಬೇಕು, ಹುಷಾರ್ ಅಂತೇಳಿ ಬೆದರಿಕೆ ಹಾಕ್ತಾ ಇದ್ರು. ಆ ಪಾಲಕರು ಬಂದ್ರೆ ಹೆಂಗೆ ಮನೆಗೆಲ್ಲ ಶಾಲೆಗೆಲ್ಲ ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಒಳ್ಳೆ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ, ಅದೆಲ್ಲ ನಿಮ್ಗೆ ಯಾಕೆ, ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ಅಷ್ಟೇ, ಅದನ್ನೆಲ್ಲ ನೀವು ಕೇಳಬಾರ್ದು ಅಂತ ಹೇಳಿ ಆ ಹುಡುಗರು ತಂದೆ ತಾಯಿಗೆ ಹೇಳಿ ಹೋಗ್ತಿದ್ರಂತೆ. ಹೇಳಿದ್ರೆ ಮತ್ತೆ ಭಯ ಅವರಿಗೆ. ಹೀಗಿರುವಾಗ ಅಲ್ಲೇ ಶಿಕ್ಷಕರ ಮೇಲೂ ಒಂದು ಅನುಮಾನ ಇದೆ. ಇದೇ ಹುಡುಗ 9ನೇ ಕ್ಲಾಸ್ನಲ್ಲಿ ಕಳೆದ ವರ್ಷ ಅವನಿಗೆ ಗಂಟ್ಲು ಪಟ್ಟಿಯನ್ನು ಹಿಡಿದು ಒಬ್ಬ ಶಿಕ್ಷಕ ಇಲ್ಲಿ ಹಿಡಿದು ಅವನಿಗೆ 4-5 ದಿವಸ ಮಾತಾಡಕ್ ಬರ್ದೇನೆ ಗಂಟ್ಲು ನೋವು ಅಂತ ಹೇಳಿ ಅವ್ರ ತಾಯಿ ಹತ್ರ ಹೇಳ್ಕೊಳ್ತಾನೆ. ಗೋಕುಲ ಅನ್ನೋ ಹುಡುಗ
ಅವರ ತಾಯಿ ಹತ್ರ, ಇಲ್ಲೇ ಇದ್ದಾರೆ ಅವ್ರ ತಾಯಿ ಹತ್ರ ಹೇಳ್ಕೊಳ್ತಾನೆ, ಅಮ್ಮ ನನಗೆ ಮಾಸ್ಟ್ರು ಸಿಕ್ಕಾಪಟ್ಟೆ ಹೊಡೆದ್ರು, ಬೆನ್ಮೇಲೆಲ್ಲ ಹೊಡೆದ್ರು, ಬೇಜಾರಿರ್ತಿಲ್ಲ, ಬೆನ್ಮೇಲೂ ಹೊಡೆದ್ರು, ಅದು ನನ್ನ ಗಂಟು ಹಿಡಿದು ಮಾತಾಡಕ್ ಬರ್ತಿಲ್ಲ, ಅಜ್ಜಿ ಆ ಕಡೆ ಈ ಕಡೆ ಕುಂಚೆ ತಿರ್ಸ್ಲಿಕ್ಕೆ ಬರ್ತಾ ಇಲ್ಲ, ಅಷ್ಟು ನೋವಾಗ್ತಿದೆ ಅಂತ ಹೇಳಿದ್ರು. ತಕ್ಷಣ ಆ ತಾಯಿ ಬಡ ಕುಟುಂಬದವರು ಅವತ್ತಿನ ಕೆಲಸ ಬಿಟ್ಟು ಶಾಲೆಗೆ ಹೋಗಿ ಆ ಮಾಸ್ಟರ್ ಹತ್ರ ಕೇಳ್ತಾರೆ, ಸರ್ ನೀವು ಹೊಡೆದ್ರ, ಹಿಂಗ್ ಮಾಡಿದ್ರೆ, ಹಿಂಗೆಲ್ಲ ಮಾಡಬೇಡಿ, ನಾವು ಬಹಳ ಬಡವರು, ನಾವು ಅಲ್ಲಿಂದ ಇಲ್ಲಿಗೆ ಮಕ್ಕಳು ತಂದು ಬಿಡ್ತೇವೆ ಅಂತ ಹೇಳಿ ಅವ ತಾಯಿ ಆ ಮಾಸ್ಟರ್ ಹತ್ರ ಅಳೋದನ್ನು ತೋಡ್ಕೊಳ್ತಾರೆ. ಆ ಮಾಸ್ಟರ್ ಅವತ್ತು ಅಡ್ಡಿಲ್ಲ ಅಂತ ಹೇಳ್ತಾರೆ, ಆಯ್ತು ನಾನು ಈ ರೀತಿ ಮಾಡೋದಿಲ್ಲ, ಒಂದು ಸ್ವಲ್ಪ ಕೀಟ್ಲೆ ಆಗಿದ್ದು ಮಾಡಿದ್ದೆ ಅಂತ ಹೇಳಿ ಅವತ್ತು ಒಪ್ಕೊಳ್ತಾರೆ. ಆದ್ರೆ ಮೊನ್ನೆ ಈ ಘಟನೆ ಆದಾಗ ನಾನು ಮತ್ತು JDS ಮುಖಂಡರಾಗಿರುವಂತ ಉಪೇಂದ್ರ ಪೈ ಅವರು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಸ್ಪಾಟ್ ನೋಡ್ಲಿಕ್ಕೆ ಹೋದಾಗ ಆ ಮಾಸ್ಟರ್ಗೆ ಆ ತಾಯಿ ನೋವಿನಿಂದ ಡೈರೆಕ್ಟ್ ಆಗಿ ಕೇಳ್ತಾಳೆ, ನೀವು 9ನೇ ಕ್ಲಾಸ್ನಾಗಿದ್ದಾಗ ನಾನು ಹೋಗಿ ಗಂಟ್ಲು ಹಿಡಿದಿದ್ರಿ, ನೀವು ಅಲ್ಲ ಅಂತ ಹೇಳ್ಬೇಡ್ರಿ, ಹೇಳ್ರಿ ಈಗ ಅಂತ ಹೇಳ್ತಾರೆ. ಅವ ದಿಗ್ಭ್ರಮೆಯಾಗಿ ಸಣ್ಣ ಹೋಗುತ್ತೆ ಮುಖ, ಆಲ್ರೆಡಿ 2 ಜನ ಶಿಕ್ಷಕರ ಮುಖ ಸಣ್ಣ ಹೋಗಿತ್ತು. ಅಲ್ಲಿ ನೋಡಿದವಾಗ ನಾವು ವಾಸ್ತವ ನೋಡಿದಾಗ ನಾವು ಅದ್ರ ಬಗ್ಗೆ ಏನು ರಿಪ್ಲೈ ಮಾಡ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಕಾನೂನು ವ್ಯವಸ್ಥೆಯಲ್ಲಿ ತನಿಖೆ ಮಾಡ್ಲಿಕ್ಕೆ ತನಿಖಾ ಅಧಿಕಾರಿಗಳಿದ್ರೆ ಅವ್ರಿಗೆ ಬಿಟ್ಟಿರುವಂಥದ್ದು. ಆದ್ರೆ ಈ ರೀತಿನೆಲ್ಲ ಮಾಡಿ ಒಬ್ಬ ಯುವಕ ಸಾವನ್ನಪ್ಪಿದ್ದಾನೆ. ಅಲ್ಲೇ ಹುಡುಗರು ಆತಂಕದಲ್ಲಿದ್ದಾರೆ. ಈಗ ಅಲ್ಲಿ ಶಾಲೆಗೆ ಬರುವಂತ ಮಕ್ಕಳು ಈಗಾಗಲೇ ಅವ್ರ ತಂದೆ ತಾಯಿಗಳು ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಂಬಿಕೆ ಇಲ್ಲ, ಭಯ. ಇವತ್ತು ಇರೋರಿಗೆ ಎಲ್ಲರಿಗೂ ಒಬ್ಬೊಬ್ರು 2 ಜನ ಮಕ್ಕಳು, ಒಬ್ಬ ಮಗ ಇರುವಂತದ್ದು. ಕಷ್ಟ ಇರುವಂತವ್ರು ಮಾತ್ರ ಶಾಲೆಯಲ್ಲಿ ಬಿಡ್ತಾರೆ. ಇವರು ಮನೆ ಹುತ್ತಗಾರಿ ಹೋಗುವಲ್ಲಿ 1 ಕಿಲೋಮೀಟರ್ ಕಾಲ ಹಾದಿಯಲ್ಲಿ ನಡೆದು ಹೋಗ್ಬೇಕು. ಅಲ್ಲಿ ಇವತ್ತಿಗೂ ರಸ್ತೆ ಮಾಡ್ಲಿಕ್ಕೆ ನೀವು 10 ಕೋಟಿ ಹಾಕಿದ್ರು ರಸ್ತೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಜಾಗ ಮಾಡ್ಲಿಕ್ಕೆ ರಸ್ತೆ ಅವಕಾಶ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅವರು ಉಳಿದ ಕೆಲಸವನ್ನ ಮಾಡ್ತಾ ಇದ್ದಾರೆ, ಉಳಿದ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.